ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನ್ ರೋಟಿ ಮಾಡೋಣ. ನಾನ್ ರೋಟಿ ಕಾಜು ಬಟರ್ ಪನ್ನೀರ್ ಮಾಡೋಣ ಇವತ್ತು ನಮ್ಮ ಮನೇಲಿ. ಹಂಗಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಇವಾಗ ನಾನ್ ರೋಟಿಗೆ ಬ್ಯಾಟರ್ ಹೆಂಗಿರುತ್ತೆ ಅಂತ ಹೆಂಗೆ ಕಲಿಸ್ಕೋಬೇಕು ಅನ್ನೋ ರೀತಿನ ತೋರಿಸ್ತೀನಿ ಬನ್ನಿ. ಹೋಟೆಲಲ್ಲಿ ಏನು ತಿಂತೀವೋ ಅದೇ ರೀತಿ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನಾನ್ ರೋಟಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊಸರು ಬೇಕು, ಹಾಲು ಬೇಕು, ಮತ್ತು ಬೇಕಿಂಗ್ ಸೋಡಾ ಬೇಕು, ಅಡುಗೆ ಸೋಡಾ ಬೇಕು, ಮತ್ತು ಸಕ್ಕರೆ ಬೇಕು, ಚಿರೋಟಿ ರವೆ ಬೇಕು, ಎಣ್ಣೆ ಇಷ್ಟು ಇಟ್ಕೊಂಡಿದ್ದೀನಿ. ಇಷ್ಟು ಬೇಡ, ಸ್ವಲ್ಪ ಸಾಕು. ಮೈದಾ 2 ಲೋಟ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ನೋಡಿ ಹೆಂಗೆ ಮಿಕ್ಸಿಂಗ್ ಮಾಡೋದು ಅಂತ ತೋರಿಸ್ತೀನಿ. ನಾನು ನೀರು ಇಟ್ಕೊಂಡಿಲ್ಲ ಅಂತ ಹೇಳ್ತೀರಾ, ಈ ಮೊಸರು ಹಾಲಲ್ಲೇ ಅದು ಕಳ್ಸೋಕ್ಕೆ ಸರಿ ಹೋಗುತ್ತೆ. ನೋಡಿ, ಮೊಸರು ಹಾಕ್ಕೊಂಡಿದ್ದೀನಿ ಈಗ, ಮತ್ತು ಹಾಲು ಹಾಕ್ಕೊತ ಇದ್ದೀನಿ. ಇವಾಗ ಬೇಕಿಂಗ್ ಪೌಡ್ರು ಸೋಡಾ ಯಾವ್ದಾರ ಆಯಿತು ಇಟ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಬಿಡೋಣ ಒಂದೊಂದು ಸ್ಪೂನು. ಅದು ಹಾಕಿದ್ರೇ ಉಬ್ಬೋದು ನಾನ್ ರೋಟಿ. ನೋಡಿ ಹಾಕ್ಕೊತ ಇದ್ದೀನಿ. ಸಕ್ಕರೆನೂ ಹಾಕ್ತಾಯಿದ್ದೀನಿ 1 ಸ್ಪೂನು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಚಿರೋಟಿ ರವೆ ಇಟ್ಕೊಂಡಿರ್ತೀವಲ್ಲ, ಚಿರೋಟಿ ರವೆನ ಹಾಕ್ಬಿಟ್ಟು ನೋಡಿ ಎಣ್ಣೆ ಹಾಕ್ಕೊಂಡು ಇವಾಗ ಕಲಿಸ್ಕೊತೀನಿ. ನೋಡಿ ಸಾಕು, ಇಷ್ಟೇ ಎಣ್ಣೆ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ನೋಡಿ, ಇದನ್ನು ಪೂರ್ತಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ನೋಡಿ ಕೈಯಲ್ಲೇ ಕಲಿಸ್ಕೊಳ್ಳಿ. ನಿಮಗೆ ಅಂದಾಜು ಗೊತ್ತಾಗುತ್ತೆ. ನೋಡಿ, ಸಕ್ಕರೆ, ಹಾಲು, ಉಪ್ಪು, ಮೊಸರು ಎಲ್ಲ ಮಿಕ್ಸ್ ಆಗಬೇಕು ಹಿಂಗೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ. ಚಿರೋಟಿ ರವೆ ಹಾಕ್ಕೊಂತ ಇದ್ದೀನಿ. ನೋಡಿ, 2 ರಿಂದ 3 ಸ್ಪೂನು ಚಿರೋಟಿ ರವೆ ಇಟ್ಕೊಂಡಿದ್ದೀನಿ ನಾನು ಚಿರೋಟಿ ರವೆ 2 ರಿಂದ 3 ಸ್ಪೂನ್ ಇಟ್ಕೊಂಡಿದ್ದೀನಿ. 1 ಸ್ಪೂನಲ್ಲಿ ಅಷ್ಟು ಬೇಕು. 2 ಲೋಟ ಮೈದಾ ಹಾಕ್ಕೊತ ಇದ್ದೀನಿ. ನೋಡಿ ರವೆನ ಎಲ್ಲ ಹೊಂದ್ಕೊಂತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಳ್ಳಾಗೆ. ನೋಡಿ ಮೈದಾ ಹಾಕ್ಕೊತ ಇದ್ದೀನಿ. 2 ಲೋಟ ಮೈದಾ ಇಟ್ಕೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ. ನಿಮಗೆ ಅವತ್ತು ಅಕ್ಕಿ ಹಿಟ್ಟು ತೋರಿಸಿದ್ನಲ್ಲ ನಾನು ದೋಸೆಗೆ, ಆ ಲೋಟದಲ್ಲಿ 2 ಲೋಟ ಮೈದಾ ಇಟ್ಕೊಂಡಿದ್ದೀನಿ. ನೋಡ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ಕಲಿಸ್ತಾ ಇದ್ದೀನಿ ಈಗ. ನೋಡಿ ಇನ್ನೊಂಚೂರು ಮೈದಾ ಹಾಕ್ಕೊತ ಇದ್ದೀನಿ ನಾನು. ನೋಡಿ ಮೈದಾ ಹಾಕ್ಕೊಂಡಿದ್ದೀನಿ. ಇವಾಗ ಒಂಚೂರು ನೀರು ಹಾಕಿ ಕಲಿಸ್ಕೊಳ್ಳೋಣ. ಫಸ್ಟೇ ನೀರು ಹಾಕೋಬಿಟ್ರೆ ಮೈದಾ ಜಾಸ್ತಿ ನೀರು ಎಳೆಯಲ್ಲ ಜಾಸ್ತಿ. ಹಂಗಾಗಿ ನೋಡಿ, ನಿಮ್ಮ ಮನೇಲಿ ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಅದಕ್ಕೆ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ತುಂಬ ಗಟ್ಟಿನೂ ಬೇಡ, ತುಂಬ ಸ್ಮೂತಾಗೂ ಬೇಡ, ಮೀಡಿಯಮ್ ಕಲಿಸ್ಕೊಳ್ಳಿ. ಯಾವ ರೀತಿ ಅಂದರೆ ಚಪಾತಿ ಹಿಟ್ಟು ಸ್ಮೂತಾಗಿ ಕಲಿಸ್ತಾರೆ ಕೆಲವು ಮನೇಲಿ ಗಟ್ಟಿ ಕಲಿಸ್ತಾರೆ. ಇಲ್ಲ ಪೂರಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳಿ. ಆಮೇಲೆ ಚೆನ್ನಾಗಿ ನಾದ್ಕೊಂಡ್ರೆ ರವೆನೂ ಮತ್ತು ಸಕ್ಕರೆ ಎಲ್ಲ ಇರುತ್ತಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕರ್ಗಿರುತ್ತೆ. ಇನ್ನೊಂದು ಚೂರು ಇರುತ್ತಲ್ಲ, ಆ ಟೈಮಲ್ಲಿ ಕ್ಲೀನಾಗಿ ಕರಗುತ್ತೆ. ನೋಡಿ, ನಿಮಗೆ ತಟ್ಟೆ ಆದರೆ ತಟ್ಟೆಯಲ್ಲಿ ಕಲಿಸ್ಕೊಳ್ಳಿ, ಬೇಸನ್ ಇದ್ದರೆ ಬೇಸನಲ್ಲಿ ಕಲಿಸ್ಕೊಳ್ಳಿ, ನಿಮ್ಮ ಅನುಕೂಲತೆ. ನಾನು ಎಲ್ಲದು ಬೇಸನಲ್ಲೇ ಕಲಿಸೋದ್ರಿಂದ ನಿಮಗೆ ಬೇಸನಲ್ಲೇ ತೋರಿಸಿದ್ದೀನಿ. ನೋಡಿ ಕಲಸಾಗಿದೆ. ನೋಡಿ ಹಿಂಗಂದರೆ ನೋಡಿ ಈ ಥರ ಇರಬೇಕು. ತೋರಿಸ್ತೀನಿ ರೀ ಇನ್ನೊಂದು ಸತಿ ನಿಮಗೆ. ಕೈಯಲ್ಲಿ ಮೆತ್ಕೊಂಡಿರೋ ಹಿಟ್ಟೆಲ್ಲ ಅದಕ್ಕೆ ಹಾಕ್ಕೊಬಿಡೋಣ. ನೋಡಿ ಕೈಯಲ್ಲೂ ಏನು ಜಾಸ್ತಿ ಮೆತ್ಕೊಂಡಿಲ್ಲ, ಕ್ಲೀನಾಗಿ ಕಲಿಸಿದ್ದೀನಿ. ನೋಡಿ ಕರೆಕ್ಟಾಗಿ ಬಂದಿದೆ. ನೋಡಿ ಚೆನ್ನಾಗಿ ಒಂದು 2-3 ಸತಿ ನಾದ್ಬಿಟ್ಟು ಮುಚ್ಚಿಟ್ಬಿಡಿ.
ನೀವು ಹೋಟ್ಲಿಗೆ ಹೋಗಿ ತಿಂತೀರಲ್ಲ ಹಂಗೆ ಮನೆಯಲ್ಲೇ ಮಾಡ್ಕೊಂಡು ತೃಪ್ತಿಯಾಗಿ ತಿನ್ಬೋದು. ಮನೆಯಲ್ಲಿ ಕೆಲವ್ರು ಬಂದಿರ್ತಾರೆ, ಕೆಲವ್ರು ಬಂದಿರಲ್ಲ. ಆ ಟೈಮಲ್ಲಿ ಒಬ್ಬೊಬ್ಬರು ಹೋಗಿ ತಿಂದು ಬಂದಿರ್ತಾರೆ. ಆ ಟೈಮಲ್ಲಿ ಮನೇಲಿ ಅದೇ ಐಟಮ್ನೆಲ್ಲ ಹಾಕ್ಬಿಟ್ಟು ಮನೇಲಿ ಮಕ್ಳಿಗೆಲ್ಲ ಮಾಡಿಕೊಟ್ರೆ, ನಮ್ಮಮ್ಮ ನಾನ್ ರೋಟಿ ಪನ್ನೀರ್ ಮಾಡಿತ್ತು, ನಾವು ಹೋಟ್ಲಿಗೆ ಹೋಗಿರಲಿಲ್ಲ, ಹೋಟ್ಲಿಗಿಂತ ಚೆನ್ನಾಗಿತ್ತು ನಮ್ಮ ಮನೇಲಿ, ಎಲ್ಲ ಮನೆ ಐಟಮೇ ಹಾಕಿ ಮಾಡಿಕೊಟ್ಟಿದ್ರು ನಮ್ಮಮ್ಮ ಅಂತ ಭಾರಿ ಖುಷಿ ಪಡ್ತಾರೆ ಮಕ್ಕಳು. ನೋಡಿ ಆಗಿದೆ ನೋಡಿ. ಇವಾಗ ನೋಡಿ ಪ್ರೆಸ್ ಮಾಡಿದ್ರೆ ನೋಡಿ ಉಪ್ಪು ಹಿಂಗೆ ಬರಬೇಕು ನೋಡಿ, ಈ ಥರ ಪ್ರೆಸ್ ಆಗಬೇಕು ನೋಡಿ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ನೋಡಿ ಎಣ್ಣೆ ಹಾಕಿ ಮುಚ್ಚಿಡ್ತೀನಿ ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ನೆನಿಬೇಕಿದು. ನೋಡಿ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಆಗಿದೆ, ಮುಚ್ಚಿಡ್ತಾ ಇದ್ದೀನಿ ನೋಡಿ, ಮುಚ್ಚಿಡ್ತಾ ಇದ್ದೀನಿ. ಒಣಗಕ್ಕೆ ಬಿಡಬೇಡಿ, ಮುಚ್ಚಿಡಿ. ಈ ಥರ ತ್ಯಾವದ ಬಟ್ಟೆ ಇದ್ದರೆ ತ್ಯಾವದ ಬಟ್ಟೆ ಹಾಕೋದು, ನಾನೇನು ತ್ಯಾವದ ಬಟ್ಟೆ ಹಾಕಲ್ಲ, ಈ ರೀತಿನೇ ಮುಚ್ಚಿಡ್ತೀನಿ ನೋಡಿ. ಕಾಜು ಪನ್ನೀರ್ ಮಾಡೋಣ ಅಂತ ಹೇಳಿದ್ನಲ್ಲ ನೋಡಿ. ಬೆಳ್ಳುಳ್ಳಿ ಬೇಕು, 2 ಗೆಡ್ಡೆ ಬೆಳ್ಳುಳ್ಳಿ ಬೇಕು, 1 ಇಂಚು ಶುಂಠಿ. ನಾನು ಖಾರದ ಪುಡಿ ಹಾಕಲ್ಲ, ಒಣಮೆಣ್ಸಿಕಾಯಿ, ಬ್ಯಾಡಗಿ ಮೆಣ್ಸಿಕಾಯಿ ಮತ್ತು 1-2 ಖಾರದ ಮೆಣ್ಸಿಕಾಯಿ ಇಟ್ಕೊಂಡು ಇದು ಬೇಯೋಕ್ಕೆ ಹಾಕ್ಕೊಳ್ತೀನಿ. ಈರುಳ್ಳಿ 4ರಿಂದ 5 ಒಗ್ಗರಣೆಗೂ ಬೇಕು ಅಂದರೆ ಬಾಯಿಗೆ ಸಿಗಬೇಕು ಅಂದರೆ ಒಗ್ಗರಣೆಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚು ಹಾಕೊಳ್ಳಿ, ಇಲ್ಲಾಂದರೆ ಹಂಗೆ ಹಾಕ್ಕೊಳ್ಳಿ. ನಾನು ತೋರ್ಸೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ ಬೇಯೋಕ್ಕೆ ಹಾಕ್ಕೊತ ಇದ್ದೀನಿ ನೋಡಿ. ಇದು ಕುಂಬಳ ಬೀಜ 1-2 ಸ್ಪೂನು, ಗೋಡಂಬಿ 20ರಿಂದ 30, ಪನ್ನೀರ್ ಬೇಕು. ಇವಾಗ ಹೇಗೆ ಮಾಡೋದು ಅಂತ ಪನ್ನೀರ್ ಕಟ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನಿಮಗೆ, ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತ ನೋಡಿ. ಕುಂಬಳ ಬೀಜ ಕುಕ್ಕರ್ಗೆ ಹಾಕ್ಕೊತ ಇದ್ದೀನಿ, ಕುಕ್ಕರಲ್ಲಿ ಬೇಯಿಸ್ಕೊಂಡು ಬಿಡ್ತೀನಿ ನಾನು, ಜಲ್ದಿ ಆಗುತ್ತೆ ಅಂತ, ಇಲ್ಲ ತುಂಬ ಲೇಟ್ ಆಗುತ್ತೆ. ಗೋಡಂಬಿನೂ ಹಾಕ್ಕೊತ ಇದ್ದೀನಿ ನೋಡಿ. ಬ್ಯಾಡಗಿ ಮೆಣ್ಸಿಕಾಯಿ ಹಾಕ್ಕೊತ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ 2 ಹಾಕ್ಕೊತ ಇದ್ದೀನಿ ನೋಡಿ. ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಬಿಡೋಣ. ತೊಳೆದಿಟ್ಟಿದ್ದೀನಿ ಆಲ್ರೆಡಿ ನಾನು. ಏನು ಮೇಡಮ್ ತೊಳೆದಲ್ಲೇ ಹಾಕ್ತಾಯಿದ್ದೀರಾ ಅಂತ ಅನ್ಕೋಬೇಡಿ, ನಾನು ತೊಳೆದಿಟ್ಟಿದ್ದೀನಿ ನೋಡಿ. ಇಷ್ಟು ಹೆಚ್ಕೊಂಡಾಗಿದೆ. ಅದಕ್ಕೆ ನೀರು ಹಾಕ್ಕೊತ ಇದ್ದೀನಿ ನೋಡಿ. ನೋಡಿ ಸ್ವಲ್ಪ ಅದು ಮುಳುಗೋಷ್ಟು, ತುಂಬನೂ ಬೇಡ, ಸ್ವಲ್ಪ ಅದು ಮುಳುಗೋಷ್ಟು ಅಲ್ಲ, ಸ್ವಲ್ಪ ಅದು ಬೇಯಷ್ಟು ಹಾಕ್ಕೊಂಡ್ರೆ ಸಾಕು, ಮತ್ತೆ ತುಂಬ ಜಾಸ್ತಿ ಆಗಿಬಿಡುತ್ತೆ ನೋಡಿ. ಒಂದು ಅರ್ಧ ಮಿಳ್ಳೆ ನೀರು ಇಟ್ಕೊಂಡಿದ್ದೆ, ಹಾಕ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಟು ನೋಡಿ, ಸ್ಟವ್ ಹಚ್ಚುತ್ತಾ ಇದ್ದೀನಿ ಈಗ ನೋಡಿ. ಸ್ಟವ್ ಹಚ್ಚಿದ್ದು ಇಟ್ಕೊಂಡು ಕುಕ್ಕರ್ಗೆಲ್ಲ ಐಟಮ್ ಹಾಕ್ಕೊಂಡಿದ್ವಲ್ಲ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲದೂ ಹಾಕ್ಕೊಂಡಿದ್ವಲ್ಲ, ಎಲ್ಲದೂ ಇಟ್ಟು 2 ವಿಷಲ್ ಬೇರೆ ತನಕ ಬೇಯಿಸೋಣ. ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ, 2 ವಿಷಲ್ ಮಾಡಿಸ್ಕೊಳ್ಳಿ ನೋಡಿ. ಉರಿ ಸಣ್ಣ ಇಟ್ಟಿದ್ದೆ, ಜೋರು ಮಾಡ್ತಾಯಿದ್ದೀನಿ ಈಗ. ಪನ್ನೀರ್ನ ಹಿಂಗೆ ಕೇಕ್ ಟೈಪ್ ತಗೊಂಡಿರ್ತೀನಿ ನಾನು, ಫುಲ್ಲು ಇದನ್ನ ಸ್ಲ್ಯಾಬ್ ತಗೊಂಡಿರ್ತೀನಿ. ಪೀಸಸ್ ತಗೊಳ್ಳಲ್ಲ, ಪೀಸಸ್ ತಗೊಂಡ್ರೆ ಕ್ವಾಂಟಿಟಿ ಕಡಿಮೆ ಬರುತ್ತೆ, ಹಂಗಾಗಿ ಟೇಸ್ಟ್ ಚೆನ್ನಾಗಿ ಬರಲ್ಲ ಅದು. ಈ ಥರ ಸ್ಲ್ಯಾಬ್ ತಗೊಂಡ್ರೆ ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ. ಶೇಪ್ ಕಟ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ಸ್ಮೂತಾಗಿದೆ ಪನ್ನೀರು. ಫ್ರೆಶ್ ಪನ್ನೀರು ತಗೊಳ್ಳಿ ಆದಷ್ಟು. ನಿಮ್ಮ ಮನೇಲಿ ಜನ ನೋಡಿಬಿಟ್ಟು ಆಮೇಲೆ ನೀವು ಪನ್ನೀರ್ ದಪ್ಪ ಪೀಸಸ್ ಬೇಕಾ ಸಣ್ಣ ಪೀಸಸ್ ಬೇಕಾ ನೀವು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ. ಈ ಸೈಜ್ ನಮ್ಮ ಮನೇಲಿ ನಾನು ಈ ಸೈಜ್ ಕಟ್ ಮಾಡ್ತೀನಿ ನೋಡಿ. ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ಈ ಥರ ಸೈಜ್ ಕಟ್ ಮಾಡ್ಕೊಂಡೆ. ತುಂಬ ದಪ್ಪ ಇದ್ದರೆ ಅವ್ರಿಗೆ ಜಾಸ್ತಿ ಹೋಯ್ತು, ಇವ್ರಿಗೆ ಕಡಿಮೆ ಹೋಯ್ತು ಅನ್ನೋ ರೀತಿ ಎಲ್ಲ ಮಾತಾಡ್ತಾರೆ. ಅವ್ರಿಗಾಗ್ತೆ ಇವ್ರಿಗಾಗ್ತೆ ಅಂತ ಮನೇಲಿ ಮಕ್ಳಿರೋದ್ರಿಂದ ಅವನಿಗೆ ಜಾಸ್ತಿ ಆಗ್ತೆ, ಇವನಿಗೆ ಕಡಿಮೆ ಹಾಕಿದ್ಯಾ, ನನಗೆ ಕಡಿಮೆ ಹಾಕಿದ್ಯಾ ಅನ್ನೋ ಬರುತ್ತೆ ನೋಡಿ. ನಿಮಗೆ ಈ ಥರ ತಂದರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಅಂದರೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ
ನಾನು ರೊಟ್ಟಿಗೆ ಹಿಟ್ಟು ಕಲಸಿದ್ವಲ್ಲ, ಅರ್ಧ ಗಂಟೆ ಆಗಿದೆ ಈಗ. ನೋಡಿ ಚೆನ್ನಾಗಿ ನಾದ್ಕೊಳ್ಳೋಣಂತೆ. ನೋಡಿ ಈಗ ನಿಮ್ಗೆ ಇನ್ನೂ ಸ್ಮೂತಾಗಿ ಇನ್ನೂ ಚೆನ್ನಾಗಿರಬೇಕು ಅನ್ನೋದಾದರೆ ನೀವು ಇನ್ನೂ ಬೆಳಗ್ಗೆನೆ ಕಲಸಿಡಿ, ಇಲ್ಲ ನೈಟ್ ಕಲಸಿಟ್ಟು ಬೆಳಗ್ಗೆ ಹೆಂಗೆ ಮಾಡಬೇಕು ಅಂತಂದ್ರೆ ನೈಟ್ ಕಲಸಿಡಿ. ನೈಟ್ ಕಲಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓವರ್ ನೈಟ್ ನೆನೆದಂಗೆ ಆಗುತ್ತಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಆವಾಗ ನೈಟ್ ಕಲಸಿಡೋದಾದ್ರೆ ಒಂದು ಸ್ವಲ್ಪ ಸೋಡಾ ನಾನು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಲ್ಲ, ನೀವು ಒಂದು ಚೂರು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಬೆಳಗ್ಗೆನೇ ಕಲಸಿಸ್ತಾ ಇದ್ದೀನಿ. ಇಲ್ಲ ನಾನು ನೈಟೇ ಕಲಸಿಟ್ಬಿಡ್ತೀನಿ. ನೈಟ್ ಕಲಸಿಟ್ಬಿಟ್ರೆ ಬೆಳಗ್ಗೆ ತೋರ್ಸೋಕ್ಕಾಗಲ್ವಲ್ಲ ಅಂತ ಇದು ಕಂಡ್ಮೇಲೆ ಈ ಥರ ಉದ್ದ ಮಾಡ್ಕೊಳ್ಳಿ. ಉದ್ದ ಮಾಡ್ಕೊಂಡು ನಿಮ್ಗೆ ಉಂಡೆ ಮಾಡ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಈ ಥರ ಟೈಲ್ಸ್ ಮೇಲೆ, ಚಪಾತಿ ಮಣೆ ಮೇಲೆ ಯಾವ್ದ್ರ ಮೇಲಾರು ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನಾನ್ ರೊಟ್ಟಿ ಹಾಕೋಕ್ಕೆ ತುಂಬ ಚೆನ್ನಾಗಿ ಜಲ್ದಿ ಆಗುತ್ತೆ. ನೋಡಿ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಜಲ್ದಿ ಆಗುತ್ತೆ. ಉಂಡೆನೂ ಚೆನ್ನಾಗಿ ನೆನೆಯುತ್ತೆ ಈ ಥರನೂ ಕಟ್ ಮಾಡಿ ಇಟ್ಕೊಂಡ್ರೆ. ಉಂಡೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ ಈ ಥರ ಉಂಡೆ ಮಾಡ್ಕೊಂಡು ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಬೇಕು ಅಂದರೆ ಅರ್ಧ. ನೋಡಿ ಸಣ್ಣ ಮಕ್ಕಳಿದ್ರೆ ಸಣ್ಣ ಉಂಡೆ ಮಾಡ್ಕೊಳ್ಳಿ. ನೋಡಿ ದೊಡ್ಡ ಉಂಡೆ ನೋಡಿ ಈ ಥರ. ನೋಡಿ ಪ್ರೆಷರ್ ಬಿಟ್ಟಿದೆ ಈಗ. ನೋಡಿ ಈಗ ಬೆಂದಿದೆ, ನೋಡಿ ಚೆನ್ನಾಗಿ ಬೆಂದಿದೆ ಈಗ. ನೋಡಿ ಇದು ಬಿಸಿ ಇದೆಯಲ್ಲ, ತಣ್ಣಗಾಗಬೇಕು. ನೋಡಿ ಈ ಥರ ಜಾಲರಿ ಇರುತ್ತಲ್ಲ, ಜಾಲರಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸಿನಾರ ಆಯಿತು, ಜ್ಯೂಸ್ ಜಾರಾರ ಆಯಿತು, ಯಾವ್ದಾರ ಆಯಿತು, ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಜ್ಯೂಸ್ ಜಾರಿಗೆ ಹಾಕ್ಕೊತ ಇದ್ದೀನಿ ಈಗ. ಬಿಸಿ ಇದೆ, ನೀವು ತಣ್ಣಗೆ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ ಹಾಕ್ಕೊತ ಇದ್ದೀನಿ ಈಗ. ನೋಡಿ ಆಗಿದೆ. ಮಿಕ್ಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿ ರುಬ್ಕೋಬೇಕು. ನೋಡಿ ಬಾಣಲಿ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊತ ಇದ್ದೀನಿ ಈಗ. ಎಣ್ಣೆ ಹಾಕ್ಕೊತ ಇದ್ದೀನಿ. ನೋಡಿ ಎಣ್ಣೆ ಒಂಚೂರು, ತುಪ್ಪ ಒಂಚೂರು, ಎರಡೂ ಹಾಕ್ಕೊಳ್ಳಿ. ನೋಡಿ ಜೀರಿಗೆ ಹಾಕ್ಕೊತ ಇದ್ದೀನಿ ನಾನು. ನೋಡಿ ಪಲಾವ್ ಎಲೆ ಒಂದು ಹಾಕಿದ್ದೀನಿ. ಪಲಾವ್ ಎಲೆ ಅದು ಚೂರು ರೋಸ್ಟ್ ಆಗಿದ ತಕ್ಷಣ ರುಬ್ಕೊಂಡಿರ್ತೀವಲ್ಲ, ಈ ಮಸಾಲೆ ಹಾಕ್ಕೊಬಿಡೋಣಂತೆ. ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡ್ಕೋಬೇಕು. ಎಣ್ಣೆ ಎಲ್ಲ ಅದು ಕೂಡ್ಕೊಂಡು ಸ್ಮೆಲ್ ಗಮ್ ಅಂತ ಬರುತ್ತೆ. ಉರಿ ಜೋರು ಮಾಡ್ಕೊಂಡಿದ್ದೀನಿ ನಾನು. ಹುಷಾರಾಗಿ ಕೈ ಆಡಿ, ಎಣ್ಣೆ ಸಿಡಿಯುತ್ತೆ. ಗಮ್ ಅಂತ ಸ್ಮೆಲ್ ಬರೋ ತನಕ ಒಂಚೂರು ಹುರ್ಕೊಳ್ಳಿ. ಉರಿ ಸಣ್ಣ ಮಾಡ್ಕೊಳ್ಳಿ. ರುಬ್ಕೊಂಡಿರೋದು ಇದಿರುತ್ತೆ, ಮಿಕ್ಸಿ ಇರುತ್ತಲ್ಲ, ರುಬ್ಕೊಂಡಿರೋ ಮಿಕ್ಸಿಗೆ ಬೇಯಿಸಿರೋ ನೀರು ಇರುತ್ತಲ್ಲ, ಅದು ವೇಸ್ಟ್ ಮಾಡಬೇಡಿ. ಅದರಲ್ಲಿ ಫ್ಲೇವರ್ಸ್ ಇರುತ್ತೆ, ಅದನ್ನು ಹಾಕ್ಕೊಬಿಟ್ಟು ನೋಡಿ ನೀರೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಾಡಿಸ್ಬಿಟ್ಟು ಮುಚ್ಚಿಬಿಟ್ಟೆ ಮಾಡ್ಕೊಳ್ಳಿ. ಕಣ್ಣಿಗೆ ಸಿಡಿಯೋಂಥದ್ದು ಇರುತ್ತೆ. ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ನಾನು ಫಸ್ಟೇ. ನೋಡಿ ಅದನ್ನು ಹಾಕ್ಕೊಬಿಟ್ಟು ಮೇಲೆ ಎಕ್ಸ್ಟ್ರಾ ಏನು ನೀರು ಹಾಕೋದು ಬೇಕು ನಿಮಗೆ. ನೋಡಿ ಅದ್ರಲ್ಲಿ ಮೆತ್ಕೊಂಡಿರೋದೆಲ್ಲ ತೆಕ್ಕೊಬಿಡೋಣ. ನೋಡಿ ಉರಿ ಜೋರಾಗಿ ಇಟ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ನೋಡಿ ಹೋಮ್ ಮೇಡ್ ಗರಂ ಮಸಾಲ ಹಾಕೋಣ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಗರಂ ಮಸಾಲ. ಹೋಮ್ ಮೇಡ್ ಗರಂ ಮಸಾಲ ಒಂದು
ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಧನಿಯಾ ಪುಡಿನೂ ಅಷ್ಟೇ ನಾನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಧನಿಯಾ ಪುಡಿನೂ ಹೋಮ್ಮೇಡೆ ನೋಡಿ, ಅದನ್ನು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ. ನೋಡಿ, ಟೇಸ್ಟಿಗೆ ಅನುಕೂಲವಾಗಿ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವೀಟ್ ಇಶಾಗು ಸ್ಪೈಸಿಯಾಗು ಎಲ್ಲ ಚೆನ್ನಾಗಿ ಬರುತ್ತೆ. ಈ ಹಂತದಲ್ಲಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಪನ್ನೀರು, ನೋಡಿ ಪನ್ನೀರ್ ಹೆಚ್ಚಿಟ್ಟಿರ್ತೀವಲ್ಲ ಅದನ್ನು ಹಾಕೊಬಿಡೋದು. ಈ ಟೈಪ್ ಮಾಡೋದು ಒಂದು ಸತಿ ತೋರಿಸ್ತೀನಿ, ಇನ್ನೊಂದು ಟೈಪ್ ಮಾಡೋದು ಇನ್ನೊಂದು ಸತಿ ತೋರಿಸ್ತೀನಿ. ನೋಡಿ ಪನ್ನೀರ್ ಹಾಕ್ಕೊಂಡಿದ್ದೀನಿ, ಪುರಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಕಾಜು ಪನ್ನೀರ್ ಮಸಾಲ ಇದು ನೋಡಿ ಆಗಿದೆ. ಇದು ನಿಮಗೆ ಫ್ರೆಶ್ ಕ್ರೀಮ್ ಹಾಕೋದಾದರೆ ನೀವು ಮನೇಲಿ ಕೆನೆ ಇರುತ್ತಲ್ಲ, ಕೆನೆನ ಮಿಕ್ಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಫ್ರೆಶ್ ಕ್ರೀಮು. ನಾನು ಮಾಡೋದು ಹಾಗೆಯೇ, ನಾನೇನು ಫ್ರೆಶ್ ಕ್ರೀಮ್ ಏನೇನು ತರಲ್ಲ. ಅದನ್ನೇ ಕೆನೆನ ಇರುತ್ತಲ್ಲ ಮನೆಯಲ್ಲಿ ಹಾಲು ಕಾಯಿಸಿರೋದು ಕೆನೆ ಇರುತ್ತಲ್ಲ ಅದನ್ನೇ ಹಾಕ್ತೀನಿ. ಫ್ರೆಶ್ ಕ್ರೀಮ್ ಅದನ್ನೇ ಹಾಕೋದು ನಾನು. ಕಸ್ತೂರಿ ಮೇಥಿ ಒಂಚೂರು ಹಾಕ್ಕೊಬಿಡೋಣ. ಕಸ್ತೂರಿ ಮೇಥಿ 1 ಸ್ಪೂನಷ್ಟು ನೋಡಿ. ನೋಡಿ ಇದೆಲ್ಲ ಹಾಕಬೇಡಿ, ಬರೀ ಸೊಪ್ಪು ಮಾತ್ರ ಹಾಕ್ಕೊಳ್ಳಿ ಸಾಕು. ನೋಡಿ ಆಗಿದೆ ಇದು. ನಾನು ರೊಟ್ಟಿ ಮಾಡೋಣ ಬನ್ನಿ. ಇನ್ನೊಂದು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇದು ಇನ್ನೊಂದು ಚೂರು ಬೇಯಲಿ ಅದು. ನಾನು ರೊಟ್ಟಿ ಇಟ್ಟಿತ್ತಲ್ಲ ತಗೊಂಡಿದ್ದೀನಿ ನೋಡಿ, ಹಿಟ್ಟು ಹತ್ಕೊಂಡಿದ್ದೀನಿ. ನೋಡಿ ನಾನು ರೊಟ್ಟಿ ಹಿಟ್ಟು ಹರ್ಕೊಂಡಾಗಿದೆ ನೋಡಿ. ಒಂಚೂರು ನೀರು ಹಾಕ್ಕೊಬಿಟ್ಟು ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು. ನೋಡಿ ಈ ಥರ ನೀರು ಹಾಕಿ ಈ ಥರ ತಕ್ಕೋಬೇಕು. ಈ ಕಡೆ ಈ ಥರ ತಕ್ಕೊಂಡು ನೋಡಿ ಈ ಥರ ಬಬಲ್ಸ್ ಬರಬೇಕು. ನಾನು ರೊಟ್ಟಿಗೆ ಬಂದಮೇಲೆ ನೋಡಿ ಈ ಥರ ನೋಡಿ ಆಗಿದೆ. ನೋಡಿ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನೋಡಿ ಕಾಜು ಪನ್ನೀರ್ ಇದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನ್ ರೋಟಿ ಕಾಜು ಪನ್ನೀರ್ ಆಗಿದೆ.